ಈಗಾಗಲೇ ಬಿಸಿ ರೋಡ್ ಚಲೋದ ಹಿನ್ನೆಲೆಯಲ್ಲಿ ಶರಣ್ ಪಂಪುಲ್ ಅವರಿಗೆ ಒಂದು ಸವಾಲನ್ನು ಹಾಕಿದ್ದಾರೆ, ಇಲ್ಲಿಗೆ ಬರಬೇಕನ್ನುವಂಥದ್ದು. ಆದರೆ ಶರಣ್ ಪಂಪುಲ್ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿಗೆ ನಿಮಗೆ ತಾಕತ್ತಿದ್ರೆ ಬನ್ನಿ ಅನ್ನುವಂಥದ್ದು. ಹೇಗನ್ಸುತ್ತೆ ನೋಡಿ, ಹಿಂದೂ ಸಂಘಟನೆಯಲ್ಲಿರುವಂಥ ಯಾರು ಕೂಡ ಕಾರ್ಯಕರ್ತರು ನಾವೆಲ್ಲ ಸವಾಲುಗಳಿಗೆ ಸಿದ್ಧರಾಗಿ ಸಂಘಟನೆಗೆ ಸೇರಿರುವುದು ಹಿಂದುತ್ವಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ, ಅಥವಾ ನಮ್ಮ ಶ್ರದ್ಧಾ ಬಿಂದುಗಳಿಗೆ ತೊಂದರೆ ಆದಾಗ ನಾವು ಆ ಸವಾಲುಗಳನ್ನು ಸ್ವೀಕರಿಸಿಯೇ ಕಳೆದ 16 ವರ್ಷಗಳಿಂದ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೆ ಕಾರಣಕ್ಕೋಸ್ಕರ ಇವತ್ತು ಇಷ್ಟೊಂದು ಕಾರ್ಯಕರ್ತರು ಬಿಸಿ ರೋಡ್ಗೆ ಬಂದಿದ್ದಾರೆ. ಅವರ ಸವಾಲುಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ಹಿಂದೂಗಳಿಗೆ ತೊಂದರೆ ಆದರೆ ಇದೇ ರೀತಿಯ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಎಂಬಂತಹ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರಲೇ ಇವತ್ತು ನೀವು ಬಂದಿದ್ದೀವಿ. ಇವತ್ತು ಮೆರವಣಿಗೆ ಭಾಗಕ್ಕೆ ಬರಬೇಕಿತ್ತು, ಬಂದಿಲ್ಲ, ಪೊಲೀಸರು ಅದನ್ನು ಬದಲಾವಣೆ ಮಾಡಿದ್ದಾರೆ. ನಮ್ಮ ಹತ್ರ ಪೊಲೀಸರು ಏನು ಮಾತಾಡಿಲ್ಲ, ನಾವು ಪೊಲೀಸರಿಗೂ ಏನು ಹೇಳಿಲ್ಲ. ನಾವು ಅವರು ಸವಾಲು ಹಾಕಿದ್ದಾರೆ, ಆ ಸವಾಲಿಗೋಸ್ಕರ ಇವತ್ತು ಬಂದಿದ್ದೇವೆ. ನಮ್ಮನ್ನು ವಿನಾಕಾರಣ ನಮ್ಮ ತಾಳ್ಮೆಯನ್ನು ಇವತ್ತು ಪರೀಕ್ಷಿಸಿದ್ದಾರೆ, ನಮ್ಮನ್ನು ಎಚ್ಚರಿಸಿದ್ದಾರೆ, ಅವರು ನಮ್ಮನ್ನು ಕೆಣಕಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಸಾವಿರಾರು ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಉತ್ತರವನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಯಾವುದೇ ರೀತಿಯ ಸವಾಲುಗಳಿಗೆ ಬಂದರೂ ಕೂಡ ನಾವು ಈ ರೀತಿಯ ಸಂಘಟನೆಗಳು ಸದಾ ಸಿದ್ಧ ಎಂಬಂತ ಉತ್ತರವನ್ನು ಮಂಡ್ಯದಲ್ಲಿ ಅಲ್ಲಿಯ ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಅಲ್ಲಿಯ ಹಿಂದೂಗಳಿಗೆ ತೊಂದರೆ ಆಗಿದೆ ಎಂಬ ಕಾರಣಕ್ಕೋಸ್ಕರ ಅಲ್ಲಿ ಸಾಂತ್ವನ ಕೊಡ್ಲಿಕ್ಕೆ ಹೋಗಬೇಕಾದ್ರೆ ಅಲ್ಲಿ ಕೂಡ ನಮ್ಮನ್ನು ಬಂಧನ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಇದು ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯದ ರೀತಿಯಲ್ಲಿ ಕಾಣ್ತಾ ಇದೆ. ಇವತ್ತು ಮಂಡ್ಯದಲ್ಲಿ ಯಾವುದು ಗಣೇಶೋತ್ಸವದ ಮೇಲೆ ಮೆರವಣಿಗೆ ಆಗಿದೆ, ಆ ಕಲ್ಲು ತೂರಾಟದಲ್ಲಿ ಕೇರಳದ 2 ಮುಸಲ್ಮಾನರನ್ನು ಬಂಧಿಸಿದ್ದಾರೆ. ಅವರು ನಿಷೇಧಿತ PFI ಸಂಘಟನೆಗೆ ಸೇರಿದವರಂತೇಳಿ ಇವತ್ತು ಸಂಶಯ ವ್ಯಕ್ತವಾಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಕೂಡ NIAಗೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸವಾಲುಗಳಿಗೆ ಇವತ್ತು ನಾವು ಅವರು ಏನು ಸವಾಲು ಹಾಕಿದ್ದಾರೆ, ನೀವು ತಾಕತ್ತಿದ್ರೆ ಇಲ್ಲಿ ಬನ್ನಿ ಅಂತೇಳಿ ನಮ್ಮ ಸವಾಲು ಹಾಕಿದ್ದಾರೆ. ಆ ಉತ್ತರಕ್ಕೆ ನಾವು ಇವತ್ತು ಉತ್ತರ ಕೊಡ್ಲಿಕ್ಕೆ, ಸವಾಲಿಗೆ ಉತ್ತರ ಕೊಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಅವರು ಅಷ್ಟೇ ಕೇಳಿದ್ದು ಅಷ್ಟೇ ಮಾಡಿದ್ದಾರೆ. ಇನ್ನೇನು ನಮಗೆ ಸವಾಲು ಹಾಕಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. VHP ಮುಖಂಡ ಶರಣ್ ಪಂಪೇಲ್ ಅವರ ಮಾತು. ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.